ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಂದು ನೀವು ಪಫರ್ ಫಿಶ್ ಬಗ್ಗೆ ತಿಳ್ಕೊಬೋದು ಮತ್ತು ಈ ವಿಡಿಯೋದಲ್ಲಿ ಪಫರ್ ಫಿಶ್ ಕೇರು ಮತ್ತು ಮೇಂಟೈನ್ ಅದು ಹೆಂಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಈ ಪಫರ್ ಫಿಶ್ಗಳು ಬಂದು ಏನಕ್ಕೆ ಸಾಕೋದಂದರೆ, ಈ ಪಫರ್ ಫಿಶ್ ಸಾಕೋದ್ರಿಂದ ಬಂದು ನಿಮಗೆ ಸ್ನೇಲ್ ಕಂಟ್ರೋಲ್ ಆಗುತ್ತೆ ಟ್ಯಾಂಕಲ್ಲಿ. ಅದಕ್ಕೆ ಜಾಸ್ತಿ ಜನ ಈ ಪಫರ್ ಫಿಶ್ನ ಹಿಡ್ಕೊತಾರೆ. ಮತ್ತು ಇದು ಬಂದು ಮಾನ್ಸ್ಟರ್ ಫಿಶ್ ಅಂತಾರೆ. ಅಂದರೆ ಪಫರ್ ಫಿಶ್ ಇದು ಬಂದು ಅಗ್ರೆಸಿವ್ ಇರುತ್ತೆ. ಇದು ಆ್ಯಕ್ಚುಲಿ ಬಂದು ಸೌತ್ ಏಷ್ಯಾ ಸೇರಿದಂಥ ಮೀನು. ಸೌತ್ ಏಷ್ಯಾದಲ್ಲಿ ಈ ಮೀನು ಜಾಸ್ತಿ ಕಂಡುಬರುತ್ತೆ. ಈ ಪಫರ್ ಮೀನುಗಳು ಟ್ಯಾಂಕ್ ಸೈಜ್ ಬಂದು 3 ಅಡಿ ಇರಬೇಕು. ಅಂದರೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಪಫರ್ ಫಿಶ್ನ ಬಂದು 3 ಅಡಿ ಕೊಡಬೇಕು. ಮತ್ತು ಅದು ಸೆಟಪ್ ಬಂದು ಈ ಥರ ರಾಕ್ಸು ಮತ್ತು ಕಲ್ಲುಗಳು ಜಾಸ್ತಿ ಹಾಕ್ಬಿಟ್ಟು ಈ ಥರ ಸೆಟಪ್ ಮಾಡಬೇಕು. ಆವಾಗಲೇ ಪಫರ್ ಫಿಶ್ ಬಂದು ಚೆನ್ನಾಗಿರುತ್ತೆ. ಇದರಲ್ಲಿ ಇದು ಬಂದು ಜಾಸ್ತಿ ಇಷ್ಟ ಆಗುತ್ತೆ. ಈ ಥರ ಇದ್ರೇ ನ್ಯಾಚುರಲ್ ಸೆಟಪಲ್ಲಿ ಈ ಪಫರ್ ಫಿಶ್ಗಳು ಇರೋದು. ಮತ್ತು ಈ ಪಫರ್ ಫಿಶ್ಗಳಿಗೆ ಬಂದು ಫಿಲ್ಟರ್ಸ್ ಯಾವುದು ಹಾಕ್ಬೋದು ಅಂದರೆ, ಈ ಥರ ಸ್ಪಾಂಜ್ ಫಿಲ್ಟರ್ಸ್ ನೀವು ಕೊಡ್ಬೋದು ಟ್ಯಾಂಕಲ್ಲಿ. ಮತ್ತು ಈ ಥರ ನೀವು ಇಂಟರ್ನಲ್ ಫಿಲ್ಟರ್ಸು ಕೊಡ್ಬೋದು. ಈ ಥರ ನೀವು ಕೊಡೋದ್ರಿಂದ ಬಂದು ಟ್ಯಾಂಕ್ ಕ್ಲೀನಾಗಿರುತ್ತೆ ಮತ್ತು ಅದಕ್ಕೆ ಸೇಫಾಗಿ ಫೀಲ್ ಆಗುತ್ತೆ. ಮತ್ತು pH ಲೆವೆಲ್ ಬಂದು ಈ ಪಫರ್ ಫಿಶ್ಗೆ ಬಂದು 7.2 ಇಂದ 8.2 ಇರಬೇಕು. ಆವಾಗಲೇ ಅದು ಮೀನು ಬಂದು ಹೆಲ್ದಿಯಾಗಿರುತ್ತೆ ಮತ್ತು ಸ್ಟ್ರೆಸ್ ಇಲ್ಲದೇ ಇರುತ್ತೆ. ಮತ್ತು ಪಫರ್ ಮೀನುಗಳಿಗೆ ಬಂದು ಟೆಂಪ್ರೇಚರ್ ಎಷ್ಟು ಇರಬೇಕಂದ್ರೆ 22 ಡಿಗ್ರಿ ಸೆಲ್ಸಿಯಸ್ಸಿಂದ 26 ಡಿಗ್ರಿ ಸೆಲ್ಸಿಯಸ್ ತನಕ ಅದು ಮೇಂಟೈನ್ ಮಾಡಬೇಕು ನೀವು ವಾಟರ್ ಟೆಂಪ್ರೇಚರು ಪಫರ್ ಫಿಶ್ಗಳಿಗೆ. ಮತ್ತು ಇದು ಸಾಲ್ಟಿನಿಟಿ ಲೆವೆಲ್ ಅಂತಾರೆ. ಇದು ಏನಂದರೆ, ಇದು ಬಂದು ಪಫರ್ ಫಿಶ್ಗಳು ಬಂದು ಜಾಸ್ತಿ ಸಾಲ್ಟ್ ವಾಟ್ರಲ್ಲೇ ಅದು ಬದುಕೋದು. ಫ್ರೆಶ್ ವಾಟ್ರಲ್ಲೂ ಸಾಕ್ಬೋದು, ಆದರೆ ಅದು ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ ಮತ್ತು ಒಂದೊಂದು ಥರ ಡಿಸೀಸ್ ಬರೋಕ್ಕೂ ಚಾನ್ಸ್ ಇದೆ ಮತ್ತು ಸಡನ್ ಡೆತ್ತು ಆಗುತ್ತೆ. ಈ ಥರ ನೀವು ಇವಾಗ ಪಿಕ್ಚರಲ್ಲಿ ತೋರಿಸ್ತಾ ಇದ್ದು ನೋಡಿ, ಇದು ಬಂದು ಸಾಲ್ಟಿನಿಟಿ ಟೆಸ್ಟಿಂಗ್ ಕಿಟ್ ಅಂತಾರೆ. ಅಂದರೆ ಅದು ಒಂದು ಥರ ಮೀಟ್ರ್ ಥರ ಇದು ಟೆಸ್ಟ್ ಮಾಡೋದ್ರಿಂದ ಬಂದು ನಿಮಗೆ ಸಾಲ್ಟ್ ಲೆವೆಲ್ ಎಷ್ಟಿದೆ ನೀರಲ್ಲಿ ಅಂತ ಕಂಡುಬರುತ್ತೆ ನಿಮಗೆ. ಈ ಪಫರ್ ಫಿಶ್ ಬಂದು ಅಗ್ರೆಸಿವ್ ಇರೋದ್ರಿಂದ ಬಂದು ನೀವು ಯಾವುದು ಚಿಕ್ಕ ಮೀನು ಬಿಡೋಂಗಿಲ್ಲ ಇದ್ರ ಜೊತೆ. ಏನಕ್ಕಂದರೆ ಬಿಟ್ಟರೆ ಇದು ಬಂದು ಅಟ್ಯಾಕ್ ಮಾಡಿ ತಿಂದ್ಬಿಡುತ್ತೆ, ಇಲ್ಲ ಸಾಯಿಸ್ಬಿಡುತ್ತೆ. ಈ ಪಫರ್ ಫಿಶ್ ಬಂದು ಪಫರ್ ಅಂತ ಏನಕ್ಕೆ ಬಂದಿದೆ ಅಂದರೆ, ಈ ಪಫರ್ ಫಿಶ್ ಬಂದು ಇದು ಒಂಥರ ಪಫ್ ಥರ ಆಗುತ್ತೆ. ಅಂದರೆ ಪಫ್ ಅಪ್ ಆಗುತ್ತೆ, ಒಂಥರ ಊದ್ಕೊಳುತ್ತೆ ಈ ಮೀನುಗಳು. ಹೆಂಗಾಗುತ್ತೆ ಅಂದರೆ, ಏನಾದ್ರು ಬೇರೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಈ ಮೀನುಗಳು ಬಂದು ಒಂಥರ ಊದ್ಕೊಂಡ್ಬಿಡುತ್ತೆ. ಇವಾಗ ನೋಡ್ತಾ ಇರೋ ನೋಡಿ, ಈ ಥರ ಊದ್ಕೊಂಡ್ಬಿಡುತ್ತೆ ಈ ಮೀನುಗಳು ಬಂದು. ಒಂಥರ ಸ್ಪೈನ್ಸ್ ಥರ ಇರುತ್ತೆ, ಮೇಲ್ಗಡೆ ಬಂದು ಒಂಥರ ಮುಳ್ಳು ಥರ ಇರುತ್ತೆ. ಇದು ಜಾಸ್ತಿ ಮುಟ್ಟಕ್ಕೆ ಹೋದ್ರೂ ನಮಗೆ ಪಾಯ್ಸನ್ ಆಗುತ್ತೆ. ಒಂದೊಂದ್ಸಲಿ ನಮ್ಮ ಕೈನೂ ಹರ್ಟ್ ಆಗುತ್ತೆ, ಒಂಥರ ಕಿತ್ಕೊಳುತ್ತೆ ಕೈನೂ. ಈ ಪಫರ್ ಫಿಶ್ ಸಾಕುವಾಗ ಬಂದು ಕೇರ್ಫುಲ್ಲಾಗಿ ಸಾಕಬೇಕು, ಜಾಸ್ತಿ ಕೈಯಲ್ಲಿ ಮುಟ್ಟಕ್ಕೆ ಹೋಗಬಾರ್ದು ಪಫರ್ ಫಿಶ್ನ. ಮತ್ತು ಇದು ಗ್ರೀನ್ ಸ್ಪಾಟೆಡ್ ಪಫರ್ ಫಿಶ್ಗಳು ಬಂದು ಸ್ವಲ್ಪ ಅಗ್ರೆಸಿವ್ ಇರುತ್ತೆ ಇದು. ಮತ್ತು ಈ ಮೀನುಗಳು ಇದು ಜಾಸ್ತಿ ಕೇರ್ಫುಲ್ಲಾಗಿ ಸಾಕಬೇಕು. ಒಂದು ಸ್ವಲ್ಪ ನೀರು ಕ್ವಾಲಿಟಿ ಏನಾದ್ರು ಕಮ್ಮಿ ಆಯ್ತು ಅಂದ್ರೂ ಸಡನ್ ಡೆತ್ ಆಗುತ್ತೆ ಈ ಮೀನುಗಳೆಲ್ಲ. ಸ್ವಲ್ಪ ಸೆನ್ಸಿಟಿವ್ ಫಿಶ್ ಆದರೆ ಸ್ವಲ್ಪ ಹಾರ್ಡಿ ಫಿಶ್ ಅಂತಾರೆ. ಅಂದರೆ ಯಾವ ನೀರು ಕಂಡೀಷನಲ್ಲೂ ಇರುತ್ತೆ, ಆದರೆ ಸ್ವಲ್ಪ ಕೇರ್ ಮಾಡಿ ನೋಡ್ಕೊಬೇಕು. ಮತ್ತು ಇದಕ್ಕೆ ಫುಡ್ ಏನೇನು ಹಾಕ್ಬೋದು ಅಂತ ನೋಡಿದ್ರೆ, ಈ ಥರ ಅಕ್ವೇರಿಯಂ ಸ್ನೇಲ್ಸ್ಗಳು ಇರುತ್ತಲ್ಲ, ಜಾಸ್ತಿ ಇದು ತಿನ್ಕೊಳುತ್ತೆ ಈ ಮೀನುಗಳು. ಇವಾಗ ಏನಾದ್ರು ನಿಮ್ಮ ಟ್ಯಾಂಕಲ್ಲಿ ಬಂದು ಜಾಸ್ತಿ ಅಕ್ವೇರಿಯಂ ಸ್ನೇಲ್ಸು ಇಲ್ಲ ಬೇಡದಿರೋ ಸ್ನೇಲ್ಸ್ ಏನಾದ್ರು ಜಾಸ್ತಿ ಆಗಿಬಿಟ್ಟಿದ್ರೆ ಈ ಮೀನು ಬಿಡೋದ್ರಿಂದ ಬಂದು ಎಲ್ಲ ಸ್ನೇಲ್ಸು ತಿಂದಾಕ್ಬಿಡುತ್ತೆ. ಮತ್ತು ಈ ಥರ ಮೀಲ್ ವಾಮ್ಸ್ ಅಂತಾರೆ, ಇದನ್ನು ಫೀಡ್ ಮಾಡ್ಬೋದು, ಚೆನ್ನಾಗಿ ಪ್ರೋಟೀನ್ ಅದಕ್ಕೆ. ಈ ಮೀನುಗಳೆಲ್ಲ ಜಾಸ್ತಿ ಫಿಶ್ ಫುಡ್ ಏನು ತಿನ್ನಲ್ಲ. ಈ ಥರ ಮೀಲ್ ವಾಮ್ಸು ಮತ್ತು ಇವಾಗ ನೋಡ್ತಾರೆ ನೋಡಿ ಡ್ರೈ ಶ್ರಿಂಪ್ಸ್ ಅಂತಾರೆ ಈ ಥರ. ಮತ್ತು ಬ್ಲಡ್ ವಾಮ್ಸು, ಲೈವ್ ಬ್ಲಡ್ ವಾಮ್ಸು ಈ ಥರ ತಿನ್ನುತ್ತೆ. ಜಾಸ್ತಿ ಹುಳಗಳು ಈ ಥರನೇ ತಿನ್ನುತ್ತೆ, ಜಾಸ್ತಿ ಫಿಶ್ ಫುಡ್ ತಿನ್ನಲ್ಲ. ಮತ್ತು ಇದು ಡ್ರೈ ಫ್ರೀಸ್ ಬ್ಲಡ್ ವಾಮ್ಸ್ ಅಂತಾರೆ, ಈ ಥರನೂ ತಿನ್ನುತ್ತೆ. ಮತ್ತು ಇವಾಗ ನೀವು ನೋಡ್ತಾರೆ ನೋಡಿ ಪ್ರಾನ್ಸು, ಇದು ಬಂದು ಚಿಕ್ಕದಾಗಿ ಪೀಸ್ ಮಾಡಿ ಹಾಕಿದ್ರೆ ಮೀನುಗಳು ಈ ಪಫರ್ ಫಿಶ್ಗಳು ಜಾಸ್ತಿ ಇಷ್ಟವಾಗಿ ತಿನ್ನುತ್ತೆ. ಈ ಪಫರ್ ಫಿಶ್ ಬಂದು ಸ್ವಲ್ಪ ದೊಡ್ಡದಾಗ ಅಂದರೆ ಊದ್ಕೊಳುತ್ತನ್ನಲ್ಲ, ಇದು ಯಾವಾಗ ಮಾಡುತ್ತಂದರೆ ನೀವು ನೀರಿಂದ ಆಚೆ ಎತ್ತಿದ್ರೂ ಒಂಥರ ಊದ್ಕೊಂಡ್ಬಿಡುತ್ತೆ ಮೀನು. ಅದಕ್ಕೆ ಇದು ಪಫರ್ ಫಿಶ್ ಅಂತ ಹೆಸರು. ಆದರೆ ಅದನ್ನ ನೋಡಿ ಹ್ಯಾಂಡಲ್ ಮಾಡಬೇಕು. ಏನಾದ್ರು ಜಾಸ್ತಿ ಊದ್ಕೊಂಡ್ಬಿಡುತ್ತೆ ಅಂದರೆ ಅದು ಸ್ಪೈನ್ಸ್ ಥರ ಆಚೆ ಬರುತ್ತಲ್ಲ, ಅದು ಬಂದು ಕೈ ಕುಯ್ಕೊಳುತ್ತೆ ಈ ಮೀನುಗಳಲ್ಲಿ. ಮತ್ತು ಏನಾದ್ರು ಅಟ್ಯಾಕ್ ಮಾಡೋಕ್ಕೆ ಬಂದ್ರೂ ಈ ಥರ ಮಾಡ್ಕೊಳುತ್ತೆ. ಇದು ನೇಚರಲ್ಲೂ ಹಿಂಗೆ ಇರುತ್ತೆ ಈ ಮೀನುಗಳು. ಇನ್ನೊಂದು ವಿಷಯ, ಈ ಮೀನುಗಳಿಗೆ ಬಂದು ನೀವು ಸಾಲ್ಟ್ ವಾಟ್ರಲ್ಲೇ ಜಾಸ್ತಿ ಸಾಕ್ಬೋದು. ಏನಕ್ಕಂದರೆ ಇದು ಮೆರೈನ್ ಫಿಶು ಅಂತಾರೆ, ಇಲ್ಲ ಲೈಟ್ ಬ್ರ್ಯಾಕ್ಫಿಶ್ ವಾಟರ್ ಅಂತಾರೆ. ಅಂದರೆ ಬ್ರ್ಯಾಕಿಶ್ ವಾಟರ್ ಅಂದರೆ ಏನಿಲ್ಲ, ಸಾಲ್ಟ್ ವಾಟರ್ ಮಿಕ್ಸ್ ಆಗಿರೋ ಥರ ಇರುತ್ತೆ. ಅಂದರೆ ಜಾಸ್ತಿ ಉಪ್ಪಿರಲ್ಲ. ನಾನು ಹೇಳಿದ್ನಲ್ಲ ಆ ಲೆವೆಲು, ಈ ಥರ ಲೆವೆಲಲ್ಲಿ ಸಾಕಿದ್ರೇ ಈ ಮೀನುಗಳು ಬದುಕೋದು. ಮತ್ತು ಇದ್ರ ಲೈಫ್ ಸ್ಪ್ಯಾನ್ ಬಂದು 10 to 15 ಇಯರ್ಸ್ ತನಕ ಬದುಕುತ್ತೆ. ಈ ಥರ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಬದುಕುತ್ತೆ ಈ ಮೀನುಗಳು. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡ್ಕೊಂಡು ನೀವು ನಿಮ್ಮ ಪಫರ್ ಫಿಶ್ನ ಕೇರ್ ಮಾಡ್ಕೊಬೋದು. ಮತ್ತು ಏನಾದ್ರು ನೀವು ಪಫರ್ ಫಿಶ್ ಇಸ್ಕೊಳ್ತಾ ಇದ್ದೀರಾ ಅಂದ್ರೂ ಈ ವಿಡಿಯೋ ನೋಡ್ಕೊಂಡು ನೀವು ಕೇರ್ ಮಾಡ್ಬೋದು. ಮತ್ತು ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.